Hello children, let's begin today's lesson from 7th standard English, Honeycomb. Third lesson, Gopal and the Hilsa fish. Let me tell you what is in this lesson briefly. This lesson is a comic visualization of a story of a king who challenged his witty courtier Gopal to bring Hilsa fish to the court. He successfully completed the challenge in the funniest way possible. ಇದು ಒಂದು ಹಿಲ್ಸಾ ಫಿಶ್ನ ಸೀಸನ್. ಇದೊಂದು ಒಂದು ಟೇಸ್ಟಿ ಫಿಶ್ ಎಲ್ಲರಿಗೂ ಆ ಸೀಸನಲ್ಲಿ ಸಿಗ್ತಾ ಇರ್ತದೆ. ಆ ಸೀಸನಲ್ಲಿ ಎಲ್ಲರೂ ಅದರ್ ದೆನ್ ಹಿಲ್ಸಾ ಫಿಶ್ ದೇವರ್ ನಾಟ್ ಟಾಕಿಂಗ್ ಅಬೌಟ್ ಎನಿಥಿಂಗ್ ಎಲ್ಸ್. ಅವ್ರು ಎಲ್ಲ ಊರಿನವರೆಲ್ಲ ಬರೀ ಹಿಲ್ಸಾ ಫಿಶ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ಆ ಊರಿನಲ್ಲಿರೋರೊಬ್ಬನಿಗೆ ಈ ಕಿಂಗ್ ಚಾಲೆಂಜ್ ಮಾಡ್ತಾನೆ. ಏನಂತ ಹೇಳಿದ್ರೆ ಹಿಲ್ಸಾ ಫಿಶ್ ಬಗ್ಗೆ ಜನರು ಮಾತಾಡಬಾರ್ದು, ಆ ಥರ ಏನಾದರೂ ಮಾಡಬೇಕು ಅಂತ. ಸೊ ಅವನದು ರಾಜ್ಯದಲ್ಲಿರೋಬ್ನೊಬ್ನು ಆ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಹಿಲ್ಸಾ ಫಿಶ್ ಬಗ್ಗೆ ಮಾತಾಡದೆ ಬೇರೆಯವ್ರ ಬಗ್ಗೆ ಮಾತಾಡೋ ಹಾಗೆ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿಕೊಂಡು ಬರ್ತಾರೆ. ಅದು ಯಾವ ಥರ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರೆ, ಅದು ವಾಟ್ ಆಲ್ ದ ಥಿಂಗ್ಸ್ ಹಿ ಡಸ್ ಟು ದ ಪಬ್ಲಿಕ್ ಹೂ ಡಸಂಟ್ ವಾಂಟ್ ಟು ಟಾಕ್ ಅಬೌಟ್ ದ ಹಿಲ್ಸಾ ಫಿಶನ್ನು ಬಿಟ್ಟು ಬರೀ ಇವಂದೇ ಬಗ್ಗೆ ಮಾತಾಡೋರಿಗೆ ಏನು ಮಾಡ್ದ ಅಂತ ನೋಡೋಣ. ಸೊ ಇಟ್ ವಾಸ್ ದ ಸೀಸನ್ ಫಾರ್ ಹಿಲ್ಸಾ ಫಿಶ್. ಫಿಶರ್ಮೆನ್ ಕುಡ್ ಥಿಂಕ್ ಆಫ್ ನಥಿಂಗ್ ಬಟ್ ಹಿಲ್ಸಾ ಫಿಶ್. ಇದು ಸೀಸನ್ ಹಿಲ್ಸಾ ಫಿಶಿಂಗ್. ಆಲ್ ದ ಫಿಶರ್ಮೆನ್ಸ್ ದ ಫಿಶರ್ಮೆನ್ ಕುಡ್ ಥಿಂಕ್ ಓನ್ಲಿ ಅಬೌಟ್ ದ ಹಿಲ್ಸಾ ಫಿಶ್, ನಥಿಂಗ್ ಎಲ್ಸ್. ಎಲ್ಲರೂ ಬರೀ ಹಿಲ್ಸಾ ಫಿಶ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಫಿಶ್ ಮಾಂಗರ್ಸ್ ಸೋಲ್ಡ್ ನಥಿಂಗ್ ಬಟ್ ಹಿಲ್ಸಾ ಫಿಶ್. ಎಲ್ಲರೂ ಫಿಶಸಲ್ಲಿ ಬರೀ ಹಿಲ್ಸಾ ಫಿಶ್ಶೇ ಸೇಲಲ್ಲಿ ಇಟ್ಟಿದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಕಮ್ ಬೈ, ದ ಪ್ರೈಸ್ ಆಫ್ ಹಿಲ್ಸಾ ಫಿಶ್ ಈಸ್ ಡೌನ್ ಟುಡೇ. ಬರ್ರಿ ಹಿಲ್ಸಾ ಫಿಶನ್ನು ತಗೊಳ್ರಿ, ಇವತ್ತು ಪ್ರೈಸ್ ಕಮ್ಮಿ ಇದೆ. ಹೌ ಮಚ್ ಡಿಡ್ ಯು ಪೇ ಫಾರ್ ದ್ಯಾಟ್ ಹಿಲ್ಸಾ? ಯು ವುಡಂಟ್ ಬಿಲೀವ್ ಇಟ್ ಇಫ್ ಐ ಟೋಲ್ಡ್ ಯು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ನೀನೆಷ್ಟು ಕೊಟ್ಟಿಯಾ, ನಾನೆಷ್ಟು ಕೊಟ್ಟೆ ಅಂತ ನೀನು ಬಿಲೀವ್ ಮಾಡೋಕ್ಕಾಗಲ್ಲ. ಬರೀ ಇದೇ ಮಾತುಗಳಾಗದೆ. ಆ್ಯಂಡ್ ಇನ್ ದ ಪ್ಯಾಲೇಸ್ ಟು ದ ಕೋರ್ಟಿಯರ್ಸ್ ಕುಡ್ ಡಿಸ್ಕಸ್ ನಥಿಂಗ್ ಬಟ್ ಹಿಲ್ಸಾ ಫಿಶ್. ಆಸ್ಥಾನದಲ್ಲೂ ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಆಸ್ಥಾನದಲ್ಲಿ ಯಾರ್ಯಾರು ಇರ್ತಾರಲ್ಲ ಕೋರ್ಟಿಯರ್ಸ್, ಅವರೆಲ್ಲ ಬರೀ ನೀನೆಷ್ಟು ಕೊಟ್ಟು, ನಾನೆಷ್ಟು ಕೊಟ್ಟು, ಎಷ್ಟು ಚೆನ್ನಾಗಿದೆ ಮಾರ್ಕೆಟಲ್ಲಿ ಅದೇ ಮಾತಾಡ್ತಾರೆ. ಯುವರ್ ಮ್ಯಾಜೆಸ್ಟಿ, ಯು ಶುಡ್ ಹ್ಯಾವ್ ಸೀನ್ ದ ಹ್ಯೂಜ್ ಹಿಲ್ಸಾ ಐ ಕಾಟ್ ಇಟ್ ವಾಸ್. ಏನಂತಾರೆ, ಆ ರಾಜಂಗೂ ಹೋಗಿ ಯುವರ್ ಮ್ಯಾಜೆಸ್ಟಿ ನಾನು ದೊಡ್ಡ ಹಿಲ್ಸಾ ತೊಗೊಂಡು ಬಂದೆ, ಹಿಲ್ಸಾ ಫಿಶ್ಶು ಹಾಗೆ ಹೀಗೆ ಅಂತ ಬರೀ ಅದನ್ನೇ ಮಾತಾಡ್ತಾ ಇರ್ತಾರೆ. ಆವಾಗ ಕಿಂಗಿಗೆ ಸಿಟ್ಟು ಬರ್ತದೆ. ಏನು ಹೇಳ್ತಾನೆ, ಸ್ಟಾಪ್ ಇಟ್, ಸ್ಟಾಪ್ ಇಟ್, ಬರೀ ಇದನ್ನೇ ಮಾತಾಡ್ತೀರಿ ಅಂತ. ಆರ್ ಯು ಅ ಕೋರ್ಟಿಯರ್ ಆರ್ ಅ ಫಿಶರ್ಮ್ಯಾನ್? ನೀನು ನನ್ನ ಆಸ್ಥಾನದಲ್ಲಿರೋನೋ ಅಥವಾ ಫಿಶರ್ಮ್ಯಾನ್ ಅಂತ ಕೇಳ್ತಾನೆ. The courtier fell silent with downcast eye. The king felt guilty. ಈ ಥರ ಎಲ್ಲ ಹೇಳಿದ್ದಕ್ಕೆ ಕೋರ್ಟಿಯರ್ ಎಲ್ಲ ತನ್ನ ಕಣ್ಗಳನ್ನೆಲ್ಲ ಕೆಳಗೆ ಹಾಕೊಂಡು ತಲೆ ಕೆಳಗೆ ಹಾಕೊತಾರೆ. ಬೈದಿದ್ದಕ್ಕೆ ಇವನಿಗೂ ಸ್ವಲ್ಪ ಬೇಜಾರಾಗ್ಬಿಡ್ತದೆ. ಗಿಲ್ಟಿ, ಏನು ಎಲ್ಲದೂ ಇದನ್ನೇ ಮಾತಾಡ್ತಿದಾರಲ್ಲ ಅಂತ. ಆನಂತರ ಮತ್ತೆ ಹೇಳ್ತಾನೆ, ಐ ಆಮ್ ಸಾರಿ, ಐ ಲಾಸ್ಟ್ ಮೈ ಟೆಂಪರ್, ಇಟ್ ಈಸ್ ದ ಸೀಸನ್ ಫಾರ್ ಹಿಲ್ಸಾ ಫಿಶ್ ಆ್ಯಂಡ್ ನೋ ಒನ್. ಅವಾಗ ಕಿಂಗ್ ಹೇಳ್ತಾನೆ, ಇಟ್ಸ್ ಓಕೆ, ಐ ಆಮ್ ಸಾರಿ, ನಾನು ಈ ಥರ ನಿನಗೆ ಜೋರ ಮಾತಾಡೋದಕ್ಕೆ, ಬಟ್ ಇದು ಸೀಸನ್, ದಿಸ್ ಈಸ್ ದ ಸೀಸನ್ ಆಫ್ ದ ಹಿಲ್ಸಾ ಫಿಶ್, ಸೊ ನಥಿಂಗ್ ಮೋರ್. ಎಲ್ಲರೂ ಅದರ ಬಗ್ಗೆನೇ ಮಾತಾಡ್ತಿರ್ತಾರೆ, ಆದರೆ ಅದನ್ನು ಯಾಕೆ ನೀವು ಅದನ್ನೇ ಹೈಲೈಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ. ನಾಟ್ ಈವನ್ ಗೋಪಾಲ್ ಕ್ಯಾನ್ ಸ್ಟಾಪ್ ಎನಿವನ್ ಫ್ರಾಮ್ ಟಾಕಿಂಗ್ ಅಬೌಟ್ ದ ಹಿಲ್ಸಾ ಫಿಶ್, ನಾಟ್ ಈವನ್ ಫಾರ್ 5 minutes. ಎಲ್ಲರೂ ಅಲ್ಲಿನ ಗೋಪಾಲ್ ಅಂತ ಕೆಲಸ ಮಾಡೋದು, ಅವನು ಎಲ್ಲರೂ ಅದನ್ನೇ ಮಾತಾಡ್ತಾ ಇರ್ತಾರೆ. ಓ ಐ ಥಿಂಕ್ ಐ ಕುಡ್ ಯುವರ್ ಮೆಜೆಸ್ಟಿ. ಸರಿ ನೀವು ಹೇಳ್ದಂಗೆ ಎಲ್ಲರೂ ಇದನ್ನೇ ಮಾತಾಡ್ತಾ ಇರ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮಗೆ ಸಿಟ್ಟು ಬಂದು ಈ ಥರ ಮಾತಾಡಿದ್ದೀರಿ ಅಂತ ನನಗೆ ಅರ್ಥ ಆಗದೆ ಅಂತ ಗೋಪಾಲ್ ಹೇಳ್ತಾನೆ. ದೆನ್ ಲೆಟ್ ಮೀ ಸಿ ಯು ಬೈ ಅ ಹ್ಯೂಜ್ ಹಿಲ್ಸಾ ಆ್ಯಂಡ್ ಬ್ರಿಂಗ್ ಇಟ್ ಟು ದ ಪ್ಯಾಲೇಸ್ ವಿದೌಟ್ ಎನಿ ಒನ್ ಆಸ್ಕಿಂಗ್ ಯು ದ ವರ್ಡ್ ಅಬೌಟ್ ಇಟ್. ಆನಂತರ ಗೋಪಾಲಿಗೆ ಹೇಳ್ತಾನೆ, ಆಯಿತು, ನೀನು ದೊಡ್ಡ ಹಿಲ್ಸಾ ಫಿಶನ್ನು ಬೈ ಮಾಡಿಕೊಂಡು ಇಲ್ಲಿ ತೊಗೊಂಡು ಬಾ, ಬಟ್ ಬರಬೇಕಿದ್ರೆ ಯಾರ್ಯಾರು ರೋಡಲ್ಲಿ ಇರ್ತಾರೆ, ಯಾರ್ಯಾರು ನೋಡ್ತಾರೆ, ಅವ್ರು ಯಾರೂ ಆ ಹಿಲ್ಸಾ ಫಿಶ್ ಬಗ್ಗೆ ಮಾತಾಡಬಾರ್ದು. ಆದರೆ ದೊಡ್ಡ ಹಿಲ್ಸಾ ಫಿಶನ್ನು ನೀನು
ಕಾಟ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಬಟ್ ನೋ ಬಡಿ ಶುಡ್ ಟಾಕ್ ಅಬೌಟ್ ದಟ್ ಹಿಲ್ಸಾ ಫಿಶ್ ಅಂತ ಹೇಳ್ತಾನೆ. ಐ ಎಕ್ಸೆಪ್ಟ್ ದ ಚಾಲೆಂಜ್ ಯುವರ್ ಮೆಜೆಸ್ಟಿ. ಆವಾಗ ಗೋಪಾಲ್ ಏನಾಗ್ತಾನೆ, ಆಯಿತು ಇದು ಚಾಲೆಂಜ್ ಮಾಡ್ತೀನಿ, ನಾನು ಹಿಲ್ಸಾ ಫಿಶ್ ರೋಡಲ್ಲಿ ಎಲ್ಲರ ಮುಂದೆ ತೊಗೊಂಡು ಬರ್ತೀನಿ, ಆದರೆ ಜನರು ಯಾರು ಹಿಲ್ಸಾ ಫಿಶ್ ಬಗ್ಗೆ ಮಾತಾಡಲ್ಲ ಅಂದ್ಕೊಂಡು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೋತಾನೆ. ಸೊ ಅ ಫ್ಯೂ ಡೇಸ್ ಲೇಟರ್, ವೈ ಇಸ್ ಯುವರ್ ಫೇಸ್ ಹಾಫ್ ಶೇವನ್? ಆವಾಗ ಹೆಂಡತಿ ಕೇಳ್ತಾನೆ ಸ್ವಲ್ಪ ದಿನ ಆದಮೇಲೆ, ಯಾಕೆ ನಿನ್ನ ಮುಖ ಇದು ಬಿಯರ್ಡ್ ಇದೆಯಲ್ಲ ಹಾಫ್ ಶೇವ್ ಯಾಕೆ ಮಾಡ್ಕೊಂಡಿದ್ಯಾ, ಫುಲ್ ಯಾಕೆ ಶೇವ್ ಮಾಡ್ಕೊಂಡಿಲ್ಲ ಅಂತ ಹೆಂಡತಿ ಕೇಳ್ತಾರೆ. ಐ ಆಮ್ ಡ್ರೆಸ್ಸಿಂಗ್ ಅಪ್ ಟು ಬೈ ಫಿಶ್. ಏನು ಹೇಳ್ತಾನೆ, ನಾನು ಫಿಶ್ ಬೈ ಮಾಡೋಕ್ಕೆ ಡ್ರೆಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ವಾಟ್ಸ್ ದ ಮ್ಯಾಟರ್ ವಿತ್ ಯು? ವೈ ಆರ್ ಯು ಸ್ಮೇರಿಂಗ್ ಯುವರ್ ಸೆಲ್ಫ್ ವಿತ್ ಆ್ಯಶ್? ಏನಾಗಿದೆ ನಿಮಗೆ, ಯಾಕೆ ನಿನ್ನ ಮುಖಕ್ಕೆ ಆ್ಯಶ್ ಅಂದರೆ ಬೂದಿನ ಹಚ್ಕೊಳ್ತಾ ಇದೀಯಾ ಅಂತ ಹೆಂಡತಿ ಕೇಳ್ತಾಳೆ. ಐ ಟೋಲ್ಡ್ ಯು ಐ ಆಮ್ ಡ್ರೆಸ್ಸಿಂಗ್ ಅಪ್ ಟು ಬೈ ಹಿಲ್ಸಾ ಫಿಶ್. ನಾನು ಹೇಳಿದೆ ಅಲ್ವಾ ಹಿಲ್ಸಾ ಫಿಶ್ ತರಕ್ಕೆ ಡ್ರೆಸ್ಸಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ಮತ್ತೆ ಹೆಂಡತಿಗೆ ಹೇಳ್ತಾನೆ. ಆನಂತರ, ಲಿಸನ್ ಟು ಮೀ ಪ್ಲೀಸ್, ಯು ಕಾಂಟ್ ಪಾಸಿಬ್ಲಿ ಗೋ ಔಟ್ ಇನ್ ದೋಸ್ ಡಿಸ್ಗ್ರೇಸ್ಫುಲ್ ರ್ಯಾಕ್ಸ್. ವಾಟ್ ಆರ್ ಯು ಅಪ್ ಟು? ಏನಂತಾರೆ, ಪ್ಲೀಸ್ ಈ ಥರ ಡ್ರೆಸ್ ಮಾಡಿಕೊಂಡು, ಈ ಥರ ಆ್ಯಶ್ ಹಾಕ್ಕೊಂಡು, ಈ ಥರ ಹಾಫ್ ಶೆವನ್ ಬಿಯರ್ಡ್ ಇಟ್ಕೊಂಡು, ಅಂದರೆ ಆ ಗಡ್ಡ ಹಾಫನ್ನು ಮಾಡಿಕೊಂಡು, ಹಾಫ್ ತೆಗೆದು ಹಾಫ್ ಇಟ್ಕೊಂಡು ಈ ಥರ ಎಲ್ಲ ಹೋಗಬೇಡ ಪ್ಲೀಸ್ ಹೊರಗೆ ಅಂತ ಹೇಳ್ತಾರೆ. ಹೌ ಮೆನಿ ಟೈಮ್ಸ್ ಮಸ್ಟ್ ಐ ಟೆಲ್ ಯು ವುಮನ್ ಐ ಆಮ್ ಗೋಯಿಂಗ್ ಔಟ್ ಟು ಬೈ ಅ ಹ್ಯೂಜ್ ಹಿಲ್ಸಾ ಫಿಶ್? ಎಷ್ಟೆಲ್ಲ ಹೇಳಿದ್ದೀನಿ ನಾನು, ಹೇಳಿ ಗೋಪಾಲ್ ಹೇಳ್ತಂತಾನೆ ಅಂತೀಗ, ನಾನು ಹೇಳಿಲ್ವಾ ನಿನಗೆ ಫಿಶನ್ನು ತರಲಿಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಟ್ಸ್ ಹ್ಯಾಪನ್ ಟು ಹಿಮ್, ಹೀ ಈಸ್ ಗಾನ್ ಮ್ಯಾಡ್. ಏನು ಹೇಳ್ತಾಳೆ ಹೆಂಡತಿ, ಇವನೇನೋ ಮ್ಯಾಡ್ ಆಗಿಬಿಟ್ಟಾನೆ, ಏನಾಗದೇನಪ್ಪ ಅಂದ್ಕೊಂಡು ಹೇಳ್ತಾಳೆ. ಸೊ ಲೇಟರ್ ಗೋಪಾಲ್ ಬ್ರಾಟ್ ದ ಹಿಲ್ಸಾ ಫಿಶ್ ಆ್ಯಂಡ್ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಪ್ಯಾಲೇಸ್. ದೊಡ್ಡ ಹಿಲ್ಸಾ ಫಿಶನ್ನು ತೊಗೊಂಡು ಹಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಪ್ಯಾಲೇಸ್ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆನಂತರ ಅಲ್ಲಿನ ಜನರೇನು ಮಾತಾಡ್ತಾರೆ ನೋಡ್ರಿ. ಮದರ್, ಲುಕ್ ಅಟ್ ದಟ್ ಮ್ಯಾನ್, ಇಸೆಂಟ್ ಹಿ ಕಾಮಿಕಲ್? ಅಲ್ಲಿಗೆ ನೋಡು ಎಷ್ಟು ಕಾಮಿಡಿ ಅಲ್ವಾ, ಹೇಗೆ ಹೋಗ್ತಾ ಇದ್ದಾನೆ ನೋಡು ಅಂತ ಇಲ್ಲಿರೋರೆಲ್ಲ ಇವನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಹಿ ಮಸ್ಟ್ ಬಿ ಅ ಮ್ಯಾಡ್ ಮ್ಯಾನ್, ಅವರೆಲ್ಲ ಮಾತಾಡ್ತಾರೆ. ಹಿ ಮಸ್ಟ್ ಬಿ ಅ ಮ್ಯಾಡ್ ಮ್ಯಾನ್, ಇವನು ಯಾರಾದರೂ ಉಚ್ಚಾರಬೇಕು. ಐ ಥಿಂಕ್ ಹೀ ಈಸ್ ಅ ಮೈಸ್ಟಿಕ್, ಒಂಥರ ಏನೋ ಪಾಗಲ್ ಇರ್ತಿರಲ್ಲ, ಒಂಥರ ಮ್ಯಾಜಿಕಿಂದ ಏನೇನೋ ಮಾಡ್ಕೊಂಡು ಹಿಂಗಿರ್ತಾರಲ್ಲ, ಒಂಥರ ಪಾಗಲ್ ಥರ, ಆ ಥರ ಅಂದ್ಕೊಂಡು ಎಲ್ಲರೂ ಅದ್ರ ಬಗ್ಗೆನೇ ಹೇಳ್ತಾರೆ. ಹಿಲ್ಸಾ ಬಗ್ಗೆ ಯಾರೂ ಮಾತಾಡ್ತಾ ಇರಲ್ಲ. ಹಾಗೆ ರೋಡಲ್ಲಿ ನಡ್ಕೊಂಡು ಬರ್ತಾನೆ. ವೆನ್ ಗೋಪಾಲ್ ರೀಚ್ ದ ಕೋರ್ಟ್, ವಾಟ್ ಡು ಯು ವಾಂಟ್? ಹೊರಗೆ ಯಾರು ಇರ್ತಾರಲ್ಲ ಅವ್ರು ಕೇಳ್ತಾರೆ. ಗೋಪಾಲ್ ಬಂದ್ಕೂಡಲೇ ವಾಟ್ ಡು ಯು ವಾಂಟ್ ಕೇಳ್ತಾರೆ. ಐ ವಾಂಟ್ ಟು ಸಿ ದ ಕಿಂಗ್, ನಾನು ಕಿಂಗಿಗೆ ಮೀಟ್ ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ಹೇಳ್ತೆ, ಯು ಕಾಂಟ್ ಸಿ ದ ಕಿಂಗ್, ಗೆಟ್ ಅವೇ ವಿತ್ ಯು. ನಾನು ನಿಮಗೆ ಕಿಂಗಿಗೆ ತೋರ್ಸೋಕೆ ಕೊಡಲ್ಲ, ಯು ಕೆನಾಟ್ ಮೀಟ್, ಜಸ್ಟ್ ಹೋಗ್ರಿ ಅಂದ್ಕೊಂಡು ಈ ಯಾರು ಹೊರಗೆ ನಿಂತ್ಕೊಂಡಿರ್ತಾರಲ್ಲ ಅವ್ರು ಹೇಳ್ತಾರೆ. ಗೋಪಾಲ್ ಬಿಗ್ಯಾನ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಲೌಡ್ಲಿ. ಗೋಪಾಲನ್ನು ನಿಂತ್ಕೊಂಡು ಹಿ ಬಿಗ್ಯಾನ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಲೌಡ್ಲಿ, ಹುಚ್ಚುಚ್ಚರಂಗೆ ಡ್ಯಾನ್ಸ್ ಮಾಡೋದು, ಜೋರಾಗಿ ಹಾಡು ಹೇಳೋದು ಶುರು ಮಾಡ್ತಾನೆ. ನೆಕ್ಸ್ಟ್ ಆ ಸೌಂಡ್ ಕೇಳಿಕೊಂಡು, ಆ ಶಬ್ದ ಕೇಳ್ಕೊಂಡು ಕಿಂಗ್ಗೆ ಹೇಳ್ತಾನೆ, ಇನ್ಸೈಡ್ ದ ಪ್ಯಾಲೇಸ್ ಒಳಗಿಂದ, ದ ಮ್ಯಾನ್ ಈಸ್ ಕ್ರೇಜಿ, ಅವನು ಹುಚ್ಚ, ದ್ಯಾಟ್ ಮ್ಯಾನ್ ಈಸ್ ಕ್ರೇಜಿ, ಥ್ರೋ ಹಿಮ್ ಔಟ್ ಎಟ್ ಒನ್ಸ್, ಹೊರಗೆ ಹಾಕಿಬಿಡ್ರಿ ಅಂತ ಹೇಳ್ತಾನೆ. ಐ ವಾಂಟ್ ಟು ಸಿ ದ ಕಿಂಗ್, ಲೆಟ್ ಮೀ ಇನ್. ಇವನು ಹೇಳ್ತಾ ಇರ್ತಾನೆ, ಪ್ಲೀಸ್ ನಾನು ಒಳಗೆ ಹೋಗಬೇಕು ಅಂತ ಇವನು ಹೇಳ್ತಾನೇ ಇರ್ತಾರೆ. ನೆಕ್ಸ್ಟ್, ಬ್ರಿಂಗ್ ದ್ಯಾಟ್ ಮ್ಯಾನ್ ಟು ಎಟ್ ಒನ್ಸ್. ಅನಂತರ ಕಿಂಗ್ ಹೇಳ್ತಾನೆ, ಒಂದ್ಸಲ ಒಳಗೆ ಕರ್ಕೊಂಡು ಬಿಡಪ್ಪ ಅಂತ. ಯುವರ್ ಮೆಜೆಸ್ಟಿ, ಎಸ್ ಯುವರ್ ಮೆಜೆಸ್ಟಿ. ಅನಂತರ ಬಂದವನು ಹೇಳ್ತಾನೆ, ಆಯಿತು ಕರ್ಕೊಂಡು ಬರ್ತೀನಿ ತಗೋ ಅಂದ್ಕೊಂಡು ಹೇಳ್ತಾನೆ. ನೆಕ್ಸ್ಟ್, ಗೋಪಾಲ್ ವಾಸ್ ಬ್ರಾಟ್ ಬಿಫೋರ್ ದ ಕಿಂಗ್. ಗೋಪಾಲನ್ನು ಕಿಂಗ್ ಹತ್ರ ತರ್ತಾರೆ. ಇಟ್ಸ್ ಗೋಪಾಲ್. ಈ ಪಕ್ಕದವನ್ನೆಲ್ಲ ಅಲ್ಲಿಂದ ತೋಡೋರಿದ್ರೆ ಇವ್ನು ಗೋಪಾಲ್ ಅಂತ ಹೇಳ್ತಾರೆ. ಇಟ್ಸ್ ಗೋಪಾಲ್ ಅಂತಾರೆ. ದ ಮ್ಯಾನ್ ಹ್ಯಾಸ್ ಲಾಸ್ಟ್ ಹಿಸ್ ಮೈಂಡ್. ಇವರೆಲ್ಲ ಮಾತಾಡ್ತಾರೆ, ಇವನೇನೋ ಹುಚ್ಚಾಗ್ಬಿಟ್ಟಿದ್ದಾನೆ, ಈಸ್ ಹ್ಯಾಸ್ ಲಾಸ್ಟ್ ಹಿಸ್ ಮೈಂಡ್ ಅಂದ್ಕೊಂಡು. ಐ ಥಿಂಕ್ ಇಟ್ಸ್ ಒನ್ಸ್ ಆಫ್ ಹಿಸ್ ಕ್ರೇಜಿ ಜೋಕ್ಸ್. ಇದು ಒಂಥರ ಕ್ರೇಜಿ ಜೋಕ್ ಥರ ಮಾಡಿದ್ದಾನೆ ಅಂದ್ಕೊಂಡು ಎಲ್ಲರೂ ಮಾತಾಡ್ತಾರೆ. ನೆಕ್ಸ್ಟ್, ಆಲ್ ರೈಟ್ ಗೋಪಾಲ್, ಔಟ್ ವಿತ್ ಇಟ್. ವೈ ಆರ್ ಯು ಡ್ರೆಸ್ಡ್ ಅಪ್ ಇನ್ ದಿಸ್ ರೆಡಿಕ್ಯುಲಸ್ ಫ್ಯಾಷನ್? ಯಾಕೆ ಈ ಥರ ರೆಡಿಕ್ಯುಲಸ್ ಆಗಿ ಹಾಫ್ ಶೇವ್ ಮಾಡಿಕೊಂಡು ಮುಖಕ್ಕೆಲ್ಲ ಬೂದಿ ಹಚ್ಕೊಂಡು ಯಾಕೆ ಈ ಥರ ಡ್ರೆಸ್ಸಿಂಗ್ ಮಾಡಿದ್ದಿ ಅಂತ. ಯುವರ್ ಮ್ಯಾಜೆಸ್ಟಿ, ಯು ಸೀಮ್ ಟು ಹ್ಯಾವ್ ಫಾರ್ಗೊಟನ್ ಸಮಥಿಂಗ್. ನೀವು ನನಗೇನೋ ಚಾಲೆಂಜ್ ಮಾಡಿದ್ರಿ. ಯು ಹ್ಯಾವ್ ಫಾರ್ಗೊಟನ್ ಐ ಥಿಂಕ್ ಅಂತ ಹೇಳ್ತೀನಿ. ಫಾರ್ಗೊಟನ್ ಸಮಥಿಂಗ್, ಮರ್ತಿದ್ದೀನ ನಾನು, ಏನದು ಅಂತ ಹೇಳಿ. ಆನಂತರ, ಸ್ಟ್ರೇಂಜ್ಲಿ ಇನಫ್ ನೋ ಒನ್ ಸೀಮ್ಸ್ ಟು ಬಿ ಇಂಟ್ರೆಸ್ಟೆಡ್ ಇನ್ ಹಿಲ್ಸಾ ಫಿಶ್ ಟುಡೇ.
From the market to the palace and in the court, not a soul has spoken a word about Hilsa fish. ಏನಂತಾನೆ, ನೀವು ಚಾಲೆಂಜ್ ಮಾಡಿದ್ರಲ್ಲ, ನಾವು ಇವತ್ತು ಮಾರ್ಕೆಟಿಂದ ಪ್ಯಾಲೇಸ್ ತನಕ, ಪ್ಯಾಲೇಸಿಂದ ಒಳ ಕೋರ್ಟಿಗೆ ಬರೋ ತನಕ ಯಾರು ಹಿಲ್ಸಾ ಫಿಶ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಗೋಪಾಲ್ಸ್ ಡ್ರೆಸ್ಸಿಂಗ್. ಯಾರು ಹಿಲ್ಸಾ ಫಿಶ್ ಬಗ್ಗೆ ಮಾತಾಡಿಲ್ಲ. Only then did the king remember the challenge he had thrown to Gopal. ಆವಾಗ ಇವನಿಗೆ ಚಾಲೆಂಜ್ ಏನು ಅಂತ ಗೊತ್ತಾಗುತ್ತೆ. ವೆಲ್ ಗೋಪಾಲ್, ಕಾಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಅಚೀವ್ಡ್ ದ ಇಂಪಾಸಿಬಲ್ ಒನ್ಸ್ ಅಗೇನ್. ಏನಾಯ್ತಾನೆ ಅಂದ್ಕೊಂಡು ನಗ್ಕೊಂಡು, ಹೌದೌದು ನೀನು ಕರೆಕ್ಟ್ ಹೇಳ್ದಿ. ಟುಡೇ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ದ ಹಿಲ್ಸಾ ಫಿಶ್. ಎವ್ರಿಬಡಿ ವಾಂಟ್ ಟು ನೋ why you have dressed like this. Everybody want to see how you have dressed like. ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ. nobody has want to know about the big hilsa fish ಅನ್ಕೊಂಡು ಹೇಳ್ತಾರೆ. this way this Gopal has fulfilled his challenge and he owning this challenge. Hope you have enjoyed this lesson, Gopal and the hilsa fish. Thank you children.